ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಅದ್ಭುತವಾದ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ, ಅವರ ಕರ್ತೃತ್ವದ ಹಿನ್ನೆಲೆಯಲ್ಲಿ, ಅವರ ವ್ಯಾಖ್ಯಾತೃತ್ವದ ಹಿನ್ನೆಲೆಯಲ್ಲಿ, ಅವರು ಮಾಡಿದ ಸಾಧನೆ, ಉಪಾಸನೆ, ಹರಿವಾಯುಗುರುಗಳ ಅನುಗ್ರಹ, ಇದು ಎಷ್ಟರ ಮಟ್ಟಿಗೆ ಇತ್ತು ಅಂತ ನಾವು ಊಹಿಸುವುದಕ್ಕೆ ಸಾಧ್ಯವಿಲ್ಲ. ಆದರೂ ಬಹಳ ಸಾಧನೆ, ಉಪಾಸನೆಯ ಹಿನ್ನೆಲೆಯಲ್ಲಿ ಇಂತಹ ಒಂದು ಅದ್ಭುತವಾದ ವ್ಯಕ್ತಿತ್ವವನ್ನು ಪಡೆದಿದ್ದಾರೆ ಅಂತ ಮಾತ್ರ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅವರ ಗ್ರಂಥಗಳಲ್ಲಿ ಅವರು ತಿಳಿಸಿಕೊಟ್ಟಂತಹ ಅನೇಕ ಉಪಾಸನೆಗಳು, ಭಗವಂತನ ಮಹಿಮೆಗಳ ಕುರಿತಾದ ವಿವರಣೆಗಳು, ಅವರು ಯಾವ ತರಹದ ಚಿಂತನವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದಿದ್ದರು ಅಂತ ನಾವು ಊಹಿಸಿಕೊಳ್ಳಬಹುದು ತಕ್ಕ ಮಟ್ಟಿಗೆ. ಬಹಳ ದೊಡ್ಡ ದೊಡ್ಡ ವಿಚಾರಗಳೆಲ್ಲ ಅವರ ಗ್ರಂಥಗಳಲ್ಲಿ ಉಂಟು. ಸಣ್ಣ ಅಂಶಗಳನ್ನು ಮಾತ್ರ ಸ್ವಲ್ಪ ತಿಳಿಯುವ ಪ್ರಯತ್ನವನ್ನು ಈ 2-3 ದಿನಗಳಲ್ಲಿ ಮಾಡಿದ್ದೇವೆ. ಬೃಹದಾರಣ್ಯಕದ 7ನೆಯ ಅಧ್ಯಾಯದಲ್ಲಿ ಭಗವಂತನ 7 ನಾಮಗಳು, 7 ಗುಣಗಳನ್ನು ತಿಳಿಸಿಕೊಡುವಂತಹ ಶ್ರೇಷ್ಠವಾದ ಶಬ್ದಗಳನ್ನು ಬಲರಾಮದೇವರು ಹೇಳ್ತಾ ಇದ್ದರು ಅಂತ ಉದಾಹರಿಸಿ ಉಪನಿಷತ್ತು ಹೇಳುತ್ತದೆ. ಓಂ ಖಂ ಬ್ರಹ್ಮ ಖಂ ಪುರಾಣಂ ವಾಯುರಂ ಖಂ.
7ರಲ್ಲಿ 3 ಬಾರಿ ಖಂ ಅನ್ನುವುದೇ ಬಂದಿದೆ. ಇನ್ನು 4 ಓಂ, ಬ್ರಹ್ಮ, ಪುರಾಣಂ, ವಾಯುರಂ ಅನ್ನುವ ಶಬ್ದಗಳು. ಈ ಎಲ್ಲ ಶಬ್ದಗಳಿಂದ ಆ ಭಗವಂತನನ್ನು ಕರೀತಾರೆ ಅಂತ ಇತಿಹಾಸ್ಮಾಹ ಕೌರವ್ಯಾಯಣೀ ಪುತ್ರ ಅಂತ. ಕೌರವ್ಯಾಯಣಿ ಅಂದರೆ ರೋಹಿಣೀ ದೇವಿ, ಅವಳ ಪುತ್ರ ಅಂದರೆ ಬಲರಾಮದೇವರು ಅಂತ ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ತಿಳಿಸಿಕೊಡ್ತಾರೆ. ಕೌರವ್ಯಾಯಣಿ ಪುತ್ರ ಅಂತ. ಎಷ್ಟು ಸುಂದರವಾಗಿ ಶ್ರೀಮದಾಚಾರ್ಯರು ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಮೇಲ್ನೋಟಕ್ಕೆ ಏನಿದು ಖಂ 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 ಅಂತ ಒಂದೇ ಅಕ್ಷರವನ್ನು ಮತ್ತೆ ಮತ್ತೆ ಉಚ್ಚರಿಸಿದ್ದು ಅಂತ ಅನಿಸುತ್ತೆ. ಆದರೆ ಆ ಖ ಎಂಬ ಶಬ್ದಕ್ಕೆ ಅಷ್ಟು ಸುಂದರವಾಗಿ ಸೊಗಸಾಗಿ ಶ್ರೀಮದಾಚಾರ್ಯರು ಪ್ರಮಾಣ ಪುರಸ್ಸರವಾಗಿ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಮೊದಲನೆಯದಾಗಿ ಓಂ, ಅನಂತ ಗುಣಗಳಿಂದ ಪರಿಪೂರ್ಣನಾದದ್ದರಿಂದ ಭಗವಂತನನ್ನು ಓಂ ಎಂಬುದಾಗಿ ಹೇಳೋದು. ಖ ಅಂತ ಕರೆಯುವುದಕ್ಕೆ ಕಾರಣ ಪ್ರಕಾಶರೂಪನಾದದ್ದರಿಂದ ಖ ಅಂತ. ಅನಂತ ತೇಜಸ್ಸು ಅನಂತ ಪ್ರಕಾಶ ಪರಮಾತ್ಮನಿಗಿದೆ ಅನ್ನುವುದಕ್ಕಾಗಿ ಭಗವಂತನನ್ನು ಖ ಎಂಬುದಾಗಿ ಕರೀತಾರೆ. ಶ್ರೀಮದಾಚಾರ್ಯರು ಅದಕ್ಕೆ ಖಂ ಪ್ರಕಾಶಸ್ವರೂಪತ್ವಾತ್ ಎಂಬ ಪ್ರಮಾಣವಚನದ ಉದಾಹರಣವನ್ನು ಮಾಡುತ್ತಾರೆ. ಪ್ರಮಾಣವಚನದ ಉದಾಹರಣೆಯನ್ನು ಶ್ರೀಮದಾಚಾರ್ಯರು ಮಾಡುವುದರ ಜೊತೆಗೆ ನಾವು ಇವತ್ತು ಉಪಲಬ್ಧವಾದ ಕೋಶಗಳನ್ನು ನೋಡಿದಾಗಲೂ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸುವ ಅರ್ಥ ಎಷ್ಟು ಪ್ರಾಮಾಣಿಕವಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬಹುದು. ಶ್ರೀಮದಾಚಾರ್ಯರು ಮೂಲಭೂತವಾದಂತಹ ಸಾಕ್ಷಾತ್ ಭಗವಂತನಿಂದಲೇ ಉಪದಿಷ್ಟವಾದ ಪಂಚರಾತ್ರಾದಿ ಆಗಮ ಗ್ರಂಥಗಳ ಉದಾಹರಣೆಯನ್ನು ಮಾಡಿ ತಾವು ಮಾಡುವ ವ್ಯಾಖ್ಯಾನವನ್ನು ಸಮರ್ಥನೆ ಮಾಡ್ತಾರೆ. ಆ ಪ್ರಮಾಣಗಳ ಮೂಲಕವಾಗಿಯೇ ವ್ಯಾಖ್ಯಾನ ಮಾಡ್ತಾರೆ, ಸ್ವಂತ ವಾಕ್ಯಗಳಿಂದ ಮಾಡುವುದಕ್ಕಿಂತಲೂ. ಆದರೆ ಇವತ್ತಿನ ಕೋಶಗಳಲ್ಲಿಯೂ ಆ ವ್ಯಾಖ್ಯಾನ ನಮಗೆ ನೋಡುವುದಕ್ಕೆ ಸಿಗತ್ತೆ ಅಂದರೆ, ಆ ಅರ್ಥಗಳನ್ನು ನಾವು ಗಮನಿಸಬಹುದು ಅಂದರೆ ಶ್ರೀಮದಾಚಾರ್ಯರ ಆ ವ್ಯಾಖ್ಯಾನ ಎಷ್ಟು ಪ್ರಾಮಾಣಿಕವಾದದ್ದು ಅಂತ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಹೇಮಕೋಶದಲ್ಲಿ ಖಂ ಸ್ವಸಂವಿಧಿ ವ್ಯೋಮನಿ ಇಂದ್ರಿಯೇ ಶೂನ್ಯೇ ಬಿಂದೌ ಸುಖೇ ಖಸ್ತು ಸೂರ್ಯೇ ಎಂಬುದಾಗಿ ಖ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಹೇಳ್ತಾ, ಖ ಅನ್ನುವ ಶಬ್ದಕ್ಕೆ ಸುಖ ಎಂಬ ಅರ್ಥವೂ ಇದೆ. ಯಾವ ಅರ್ಥವನ್ನು ಮುಂದೆ ಶ್ರೀಮದಾಚಾರ್ಯರು ಇಲ್ಲಿ ಹೇಳುವವರಿದ್ದಾರೆ. ಖ ಅನ್ನುವುದು ನಪುಂಸಕಲಿಂಗವಾದರೆ ಸುಖ ಎಂಬ ಅರ್ಥ, ಖ ಎಂಬ ಪುಲ್ಲಿಂಗ ಶಬ್ದಕ್ಕೆ ಸೂರ್ಯ ಎಂಬ ಅರ್ಥ. ಅನೇಕ ಅರ್ಥಗಳಲ್ಲಿ ಇದು ಒಂದು. ಹಾಗಾದರೆ ಖ ಎಂಬ ಶಬ್ದಕ್ಕೆ ಸೂರ್ಯ ಎಂಬ ಅರ್ಥವನ್ನು ನಾವು ತಿಳಿದಾಗ ಪ್ರಕಾಶ ಎಂಬ ಅರ್ಥವನ್ನು ಶ್ರೀಮದಾಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಕಾಶ ರೂಪನಾದದ್ದರಿಂದ ಸೂರ್ಯನಂತೆ ಅಲ್ಲ, ಕೋಟಿ ಕೋಟಿ ಅನಂತ ಸೂರ್ಯರಷ್ಟು ಪ್ರಕಾಶವನ್ನು ಪರಮಾತ್ಮ ಪಡೆದದ್ದರಿಂದ ಆ ಭಗವಂತನನ್ನು ಖ ಎಂಬುದಾಗಿ ಕರೀತಾರೆ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಆಕಾಶವನ್ನು ಖ ಎಂಬುದಾಗಿ ಕರೀತಾರೆ. ಖ ಅಂದರೆ ಆಕಾಶ. ಕೂಟಂ ಖಂ ವ್ಯುದಲಂ ವ್ಯೋಮ ಸಂಧಿರಾಕಾಶ ಉಚ್ಯತೆ ಅಂತ. ಖ ಅಂದರೆ ಆಕಾಶ. ಖ ಅನ್ನುವುದಕ್ಕೆ ಆಕಾಶ ಅನ್ನುವ ಅರ್ಥ,
ಹಾಗೂ ಖ ಎಂಬ ಶಬ್ದಕ್ಕೆ ಸೂರ್ಯ ಅನ್ನುವ ಅರ್ಥ, ಖ ಎಂಬ ಶಬ್ದಕ್ಕೆ ಪ್ರಕಾಶ ಅನ್ನುವ ಅರ್ಥ ಇದೆ. ಇವುಗಳೆಲ್ಲದಕ್ಕೂ ಒಂದೊಂದಕ್ಕೆ ಸಂಬಂಧ ಇದೆ. ಈ ಎಲ್ಲ ತೇಜೋಮಯವಾದಂತಹ ವಸ್ತುಗಳು, ಸೂರ್ಯನೇ ಆಗಿರಬಹುದು, ಚಂದ್ರ, ನಕ್ಷತ್ರಗಳು ಎಲ್ಲವೂ ಆಕಾಶದಲ್ಲಿರೋದರಿಂದ ಇಂತಹ ಅನೇಕ ಖ ತೇಜೋಮಯವಾದ ಪ್ರಕಾಶಮಯವಾದ ವಸ್ತುಗಳನ್ನು ಪಡೆದದ್ದರಿಂದ ಆಕಾಶ ಖ, ಅಥವಾ ಖ ಅಂದರೆ ಆಕಾಶ, ಆಕಾಶವನ್ನು ಆಶ್ರಯಿಸಿ ಇದ್ದದ್ದರಿಂದ ಈ ವಸ್ತುಗಳಿಗೆಲ್ಲ ಖ. ಒಂದಕ್ಕೊಂದು ಸಂಬಂಧ ಇದೆ. ಆಕಾಶದಲ್ಲಿರುವ ತೇಜೋಮಯವಾದ ಪದಾರ್ಥಗಳು, ತೇಜೋಮಯವಾದ ಪದಾರ್ಥಗಳಿಗೆಲ್ಲ ಆಶ್ರಯವಾಗಿ ನಿಂತ ಆಕಾಶ, ಆ ಅರ್ಥದಲ್ಲಿ ಖ ಅಂದರೆ ಪ್ರಕಾಶರೂಪನಾದದ್ದರಿಂದ ಪರಮಾತ್ಮನನ್ನು ಖ ಎಂಬುದಾಗಿ ಕರೀತಾರೆ. ಆ ಭಗವಂತನ ಈ ಪ್ರಕಾಶ ಎಂಬ ಗುಣವನ್ನು ನಾವು ಚಿಂತನೆ ಮಾಡಿದರೆ ಉತ್ತಮವಾದಂತಹ ಪ್ರಕಾಶ, ಎರಡು ತರಹದ ಪ್ರಕಾಶ, ಅದು ಜ್ಞಾನರೂಪವಾದಂತಹ ಪ್ರಕಾಶ, ಇನ್ನೊಂದು ಬಾಹ್ಯವಾದ ಪ್ರಕಾಶ. ಎರಡೂ ಕಾರಣಕ್ಕಾಗಿಯೂ ಭಗವಂತನನ್ನು ಖ ಎಂಬುದಾಗಿ ಕರೆದದ್ದು. ಅನಂತ ಜ್ಞಾನರೂಪನಾದದ್ದರಿಂದಲೂ ಖ, ಅನಂತ ಪ್ರಕಾಶರೂಪನಾದದ್ದರಿಂದಲೂ ಭಗವಂತನನ್ನು ಖ ಎಂಬುದಾಗಿ ಕರೆದದ್ದು. ಆ ಪರಮಾತ್ಮನನ್ನು ಆ ರೀತಿ ಜ್ಞಾನರೂಪ ಅಂತ ಉಪಾಸನೆ ಮಾಡಿದ್ದಕ್ಕೆ, ಆ ರೀತಿಯ ಬೃಹದಾರಣ್ಯಕದ ಉಪನಿಷತ್ತಿನಲ್ಲಿ ಬರುವ ಆ ಶಬ್ದದ ಅರ್ಥವನ್ನು ಶ್ರೀಮದಾಚಾರ್ಯರ ಭಾಷ್ಯದಲ್ಲಿ ತಿಳಿಸಿದ್ದನ್ನು ಭಾವಬೋಧದಲ್ಲಿ ನಮಗೆಲ್ಲ ತಿಳಿಸಿಕೊಟ್ಟು ತಾವು ಅದರ ಚಿಂತನವನ್ನು ಮಾಡಿದ್ದಕ್ಕೆ ಇಂತಹ ಜ್ಞಾನವನ್ನು ಪಡೆದಿದ್ದಾರೆ. ಜ್ಞಾನದ ಭಂಡಾರವನ್ನು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪಡೆದಿದ್ದಾರೆ ಅಂತ. ಇದೊಂದು ಬಾರಿ ಮಾತ್ರ ಬಂದದ್ದಲ್ಲ ಉಪನಿಷತ್ತಿನಲ್ಲಿ. ಈ ತರಹದ ಭಗವಂತನ ಗುಣಗಳ ವರ್ಣನೆ ಪದೇ ಪದೇ ಬರುತ್ತೆ, ಹೆಜ್ಜೆ ಹೆಜ್ಜೆಗೆ ಬರ್ತದೆ. ಉಪನಿಷತ್ತಿನಲ್ಲಿ, ಭಗವದ್ಗೀತೆಯಲ್ಲಿ, ಬ್ರಹ್ಮಸೂತ್ರಗಳಲ್ಲಿ ಅಂತಹ ಗುಣಗಳನ್ನು ಚಿಂತನೆ ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡೆದು ಯಂ ಯಥಾ ಉಪಾಸತೆ ತದೇವ ಭವತಿ ಅಂತ, ಆ ಭಗವಂತನನ್ನು ಯಾವ ಗುಣಗಳಿಂದ ವಿಶಿಷ್ಟ ಅಂತ ಉಪಾಸನೆ ಮಾಡ್ತಾರೆ ಆ ತರಹದ ಗುಣಗಳನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಅಂತ ಶಾಸ್ತ್ರ ಹೇಳುತ್ತದೆ. ಹೀಗಾಗಿ ಭಗವಂತನನ್ನು ಆ ಜ್ಞಾನರೂಪವಾದ ಪ್ರಕಾಶ ಭಗವಂತನಿಗಿದೆ ಎಂಬುದಾಗಿ ಉಪಾಸನೆ ಮಾಡಿದ್ದಕ್ಕೆ ಅಂತಹ ಜ್ಞಾನಿವರೆಣ್ಯರಾಗಿ ಜ್ಞಾನಿವರೆಣ್ಯರ ಪರಂಪರೆಯನ್ನು ಮುಂದುವರಿಸುವಂತಹ ಮಹಾಯೋಗ್ಯತೆಯನ್ನು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪಡೆದಿದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ನಾವು ಭಗವಂತನನ್ನು ಜ್ಞಾನಪೂರ್ಣ ಗುಣಪರಿಪೂರ್ಣ ಅಂತ ಉಪಾಸನೆ ಮಾಡಿದರೆ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಜ್ಞಾನವನ್ನು ಭಗವಂತ ಗುರುಗಳ ದ್ವಾರ ಕರುಣಿಸ್ತಾನೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಭಗವಂತನಿಗೆ ಜ್ಞಾನ ಇಲ್ಲ ಅಂತ ನಾವು ತಿಳಿದರೆ ನಮಗೂ ಜ್ಞಾನ ಇರೋದಿಲ್ಲ. ಆ ಭಗವಂತನಲ್ಲಿ ಯಾವ ಗುಣಗಳೂ ಇಲ್ಲ ಅಂತ ನಾವು ತಿಳಿದರೆ ನಮಗೂ ಯಾವ ಗುಣಗಳು ಇಲ್ಲದೆ ಹೋಗುವಂತಹ ಪ್ರಸಂಗಗಳು ಬರುತ್ತೆ. ಹಾಗಾದರೆ ಭಗವಂತನಲ್ಲಿ ಜ್ಞಾನ, ಆನಂದ, ಶಕ್ತಿ, ಬಲ, ವೀರ್ಯ, ಔದಾರ್ಯ ಮೊದಲಾದ ಗುಣಗಳೆಲ್ಲ ಪರಿಪೂರ್ಣವಾಗಿವೆ ಅಂತ ಚಿಂತನೆ ಮಾಡ್ತಾ ಇದ್ದರೆ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಆ ಗುಣಗಳನ್ನು ಭಗವಂತ ಕೊಡ್ತಾನೆ. ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣ್ತಾ ಇರುತ್ತೆ. ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕು ಅಂದರೆ ಕನ್ನಡಿಗೆ ಅಲಂಕಾರ ಮಾಡುವುದಲ್ಲ, ಬಿಂಬ ಹೊರಗಿದ್ದದ್ದು ಬಿಂಬ, ಕನ್ನಡಿಯಲ್ಲಿ ತೋರುವುದು ಪ್ರತಿಬಿಂಬ. ಬಿಂಬಕ್ಕೆ ಅಲಂಕಾರ ಮಾಡಿದರೆ ಪ್ರತಿಬಿಂಬದಲ್ಲಿ ಅದು ತಾನಾಗಿ ತೋರುತ್ತೆ. ಒಳ್ಳೆ ಸುಂದರವಾದ ವಸ್ತ್ರವನ್ನು ಹಾಕಿಕೊಂಡು ಆ ಪ್ರತಿಬಿಂಬ ಇರಬೇಕು ಅಂತ ಅಪೇಕ್ಷೆ ಪಟ್ಟರೆ ಹೊರಗಿರುವ ಬಿಂಬಕ್ಕೆ ವಸ್ತ್ರದ ಅಲಂಕಾರ ಬೇಕು. ತನ್ನ ಫೋಟೋ ಬಹಳ ಚೆನ್ನಾಗಿ ಬರಬೇಕು ಅಂತ ಕ್ಯಾಮರಾಕ್ಕೆ ಅಲಂಕಾರ ಮಾಡುವುದಲ್ಲ,
ತಾನು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ನಿಂತರೆ ಅಲ್ಲಿ ಚೆನ್ನಾಗಿ ಬರುತ್ತೆ ಪ್ರತಿಬಿಂಬ. ಹಾಗೆ ಭಗವಂತ ಬಿಂಬ, ನಾವೆಲ್ಲ ಭಗವಂತನ ಪ್ರತಿಬಿಂಬರು. ಪ್ರತಿಬಿಂಬರಾದ ನಮಗೆ ಜ್ಞಾನ ಬೇಕು ಅಂತ ಅಪೇಕ್ಷೆ ಇದ್ದರೆ ಬಿಂಬನಾದ ಭಗವಂತನಲ್ಲಿ ಜ್ಞಾನದ ಚಿಂತನವನ್ನು ನಾವು ಮಾಡಿದರೆ ಪ್ರತಿಬಿಂಬರಾದ ನಮಗೆ ಜ್ಞಾನ ಬರುತ್ತೆ. ಬಿಂಬನಾದ ಭಗವಂತನಲ್ಲಿ ಆನಂದವಿದೆ, ಬಲ ಇದೆ, ಪರಾಕ್ರಮ ಇದೆ ಅಂತ ಚಿಂತನೆ ಮಾಡಿದರೆ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಬಲ, ಆನಂದ, ಔದಾರ್ಯ, ವೀರ್ಯ ಮೊದಲಾದ ಗುಣಗಳನ್ನು ಭಗವಂತ ಕರುಣಿಸ್ತಾನೆ ಎನ್ನುವ ದೃಷ್ಟಿಯಲ್ಲಿ ಆ ಭಗವಂತನನ್ನು ಗುಣಪೂರ್ಣ ಎಂಬುದಾಗಿ ಚಿಂತನೆ ಮಾಡುವುದು, ಒಂದೊಂದು ಗುಣಗಳನ್ನು ಯಥಾಶಕ್ತಿ ಚಿಂತನೆ ಮಾಡಬೇಕು ಅಂತ. ಅಂತಹ ಚಿಂತನವನ್ನು ಮಾಡಿದವರು ಈ ಎಲ್ಲ ಮಹನೀಯರು ಅನ್ನುವುದಕ್ಕೋಸ್ಕರ ಅಂತಹ ದೊಡ್ಡ ಯೋಗ್ಯತೆಯನ್ನು ಅವರು ಪಡೆದಿರ್ತಾರೆ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಖಂ ಬ್ರಹ್ಮ ಖಂ ಪುರಾಣಂ. ಈ ಭಗವಂತನ ಪ್ರಕಾಶ ರೂಪತ್ವದ ಚಿಂತನೆ ಬಹಳ ಮುಖ್ಯವಾದದ್ದು ಅಂತ ನಾವು ಶಾಸ್ತ್ರಗಳಲ್ಲಿ ನೋಡ್ತೇವೆ. ಶ್ರೀಮದಾಚಾರ್ಯರು ಅನೇಕ ಮಂತ್ರಗಳನ್ನು ಹೇಳ್ತಾರೆ, ಮಂತ್ರಗಳಿಗೆ ಧ್ಯಾನ ಶ್ಲೋಕಗಳನ್ನು ಹೇಳ್ತಾರೆ. ಪ್ರಾಯ ಧ್ಯಾನ ಶ್ಲೋಕಗಳಲ್ಲಿ ಆ ಭಗವಂತನ ಪ್ರಕಾಶ ಎಂಬ ಗುಣದ ವರ್ಣನೆ ಇರುತ್ತೆ. ಕಾರಣ ಆ ಭಗವಂತನನ್ನು ಪ್ರಕಾಶ ರೂಪ ಅಂತ ನಾವು ಚಿಂತನೆ ಮಾಡಿದರೆ ಈ ತಮಸೋಮ ಜ್ಯೋತಿರ್ಗಮಯ, ಈ ಅಜ್ಞಾನವೆಂಬ ಕತ್ತಲೆಯಿಂದ ಆ ಜ್ಞಾನವೆಂಬ ಬೆಳಕಿನ ಕಡೆಗೆ ಭಗವಂತ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಎನ್ನುವ ದೃಷ್ಟಿಯಲ್ಲಿ ಆ ಭಗವಂತನನ್ನು ಪ್ರಕಾಶ ರೂಪ ಅಂತ ಚಿಂತನೆ ಮಾಡುವುದು. ಯಾರು ಭಗವಂತನನ್ನು ಪ್ರಕಾಶ ರೂಪ ಅಂತ ಚಿಂತನೆ ಮಾಡುತ್ತಾರೆ ಅವರು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದ ನಂತರ ಮೋಕ್ಷದಲ್ಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರೂ ಪ್ರಕಾಶ ರೂಪರಾಗಿರ್ತಾರೆ ಎಂಬ ವಿಷಯವನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಜೀವರು ಮುಕ್ತರಾದ ಮೇಲೆ ಅವರೂ ಪ್ರಕಾಶ ರೂಪರಾಗಿರ್ತಾರೆ ಅಂತ ಮಾಂಡೂಕೋಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ತಾರತಮ್ಯಕ್ಕೆ ತಕ್ಕಂತೆ ಜ್ಞಾನ ಹೇಗೆ ಸಾಮಾನ್ಯ ಜೀವನಿಗೆ ಅಲ್ಪವಾದ ಜ್ಞಾನ, ಉತ್ತಮೋತ್ತಮರಿಗೆ ಅಧಿಕ, ದೇವತೆಗಳಿಗೆ ದೇವತೋತ್ತಮರಿಗೆ ಇನ್ನೂ ವಿಶೇಷವಾಗಿ ಹೇಗೋ ಪ್ರಕಾಶದಲ್ಲಿಯೂ ಹಾಗೆ. ಕೇವಲ ಸೂರ್ಯ ಚಂದ್ರ ಅಗ್ನಿ ಇಂತಹ ಕೆಲವರಿಗೆ ಮಾತ್ರ ಪ್ರಕಾಶ ಇದೆ ಅಂತ ತಿಳಿಯುವುದಲ್ಲ, ಅದು ಮಹಾಪ್ರಕಾಶ. ಆದರೆ ಉಳಿದ ಜೀವರಿಗೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಷ್ಟು ಪ್ರಕಾಶ ಉಂಟು. ಆ ಪ್ರಕಾಶ ಈಗ ಅಭಿವ್ಯಕ್ತವಾಗುವುದಿಲ್ಲ, ಅದು ಮೋಕ್ಷದಲ್ಲಿ ಅಭಿವ್ಯಕ್ತವಾಗತ್ತೆ. ಆ ಪ್ರಕಾಶವೆಂಬ ಗುಣದ ಅಭಿವ್ಯಕ್ತಿಯಾಗಬೇಕಾದರೆ ಭಗವಂತನಲ್ಲಿ ಪ್ರಕಾಶ ಇದೆ ಎನ್ನುವ ಚಿಂತನೆ ಮಾಡಬೇಕು. ಆ ಭಗವಂತನಲ್ಲಿ ಪ್ರಕಾಶ ಇದೆ ಅಂತ ಚಿಂತನೆ ಮಾಡಿದರೆ ಇವನಿಗೂ ಪ್ರಕಾಶದ ಅಭಿವ್ಯಕ್ತಿ ಮೋಕ್ಷದಲ್ಲಿ ಆಗ್ತದೆ. ಪ್ರಧಾನವಾಗಿ ಅದು ದೊಡ್ಡ ಫಲ. ಲೌಕಿಕವಾಗಿ ಇವತ್ತಿಗೂ ತಕ್ಕ ಮಟ್ಟಿಗೆ ಲೋಕದಲ್ಲಿ ಇವನ ವ್ಯಕ್ತಿತ್ವದ ಪ್ರಕಾಶ, ಇವನ ಗುಣಗಳ ಪ್ರಕಾಶ, ಇವನ ಪ್ರಕಾಶ ಜಗತ್ತಿನಲ್ಲಿ ಆಗುವುದಕ್ಕೆ ಸಾಧ್ಯ ಇದೆ ಭಗವಂತನನ್ನು ಪ್ರಕಾಶ ರೂಪ ಎಂಬುದಾಗಿ ಚಿಂತನೆ ಮಾಡುವ. ಆ ಪರಮಾತ್ಮನಿಗೆ ಇಲ್ಲಿ 3 ಖಗಳಿವೆ ನೋಡಿ. ಖ ಖ ಖ. ಎಷ್ಟು ಖಗಳಿವೆ? 3 ಖ. ಸ್ವಲ್ಪ ವೇಗವಾಗಿ ಅಂದರೆ 3 ಖ ಇದೆ. ಹಾಗಾದರೆ ಏನಿದು? ವಿಚಿತ್ರ ನೋಡಿ. ದೇವರಲ್ಲಿರುವ ಈ 3 ಖಗಳನ್ನು ಚೆನ್ನಾಗಿ ತಿಳಿದರೆ ಅವನು ಮೂರ್ಖನಾಗುವುದಿಲ್ಲ, ಉತ್ತಮ ಜ್ಞಾನಿ ಆಗ್ತಾನೆ. ಮೂರ್ಖವನ್ನು ತಿಳಿದರೆ ಮೂರ್ಖನಾಗೋದಿಲ್ಲ ಅಂತ ಇದೊಂದು ಒಗಟು. ಏನದು? ಆ ಭಗವಂತನನ್ನು ಪ್ರಕಾಶ ರೂಪ, ಸುಖರೂಪ, ಸರ್ವತ್ರ ಪ್ರಸಿದ್ಧನಾದವನು, ಸರ್ವಶಾಸ್ತ್ರ ಪ್ರತಿಪಾದ್ಯನಾದವನು ಅಂತ ಆ ಭಗವಂತನ ಉಪಾಸನೆಯನ್ನು ಮಾಡಿದರೆ ಅವನು ಉತ್ತಮ ಜ್ಞಾನಿಯಾಗ್ತಾನೆ. ಅವನೆಂದಿಗೂ ಮೂರ್ಖನಾಗುವುದಿಲ್ಲ, ವಿದ್ವಾಂಸನಾಗ್ತಾನೆ, ಜ್ಞಾನಿಯಾಗ್ತಾನೆ, ಜಗತ್ಪ್ರಸಿದ್ಧನಾಗ್ತಾನೆ, ಮಹಾನುಭಾವನಾಗ್ತಾನೆ ಅಂತ. ಅದಕ್ಕೆ ಉದಾಹರಣ ರಘುತ್ತಮ ತೀರ್ಥ ಶ್ರೀಪಾದಂಗಳು. ಹೀಗಾಗಿ ಆ ಭಗವಂತನನ್ನು ಪ್ರಕಾಶ ರೂಪ ಅಂತ
ಆ ಮೊದಲನೆಯ ಖ ಎಂಬ ಶಬ್ದ ಹೇಳುತ್ತದೆ ಅಂತ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಅದನ್ನು ಕೋಶದಲ್ಲಿಯೂ ನಾವು ಕಾಣುತ್ತೇವೆ. ಈ ರೀತಿ ಖಂ ಎಂಬ ಶಬ್ದಕ್ಕೆ ಅರ್ಥವನ್ನು ಹೇಳುತ್ತಾರೆ. ಆ ಭಗವಂತನ ಆ ಪ್ರಕಾಶ ರೂಪತ್ವವನ್ನು, ಪ್ರಕಾಶಮಯವಾದ ತೇಜೋಮಯವಾದ ವಸ್ತುಗಳಿಗೆ ಭಗವಂತ ಆಧಾರನಾಗಿ ನಿಂತ ಬಹಳ ದೊಡ್ಡ ಮಹಿಮೆಯನ್ನು ನಿತ್ಯದಲ್ಲಿ ಚಿಂತನೆ ಮಾಡಬೇಕು ಅಂತ ಭಾಗವತವೂ ಹೇಳುತ್ತದೆ. ಶಿವಶುಮಾರ ರೂಪದಿಂದ ಈ ಎಲ್ಲ ಪ್ರಕಾಶ ರೂಪವಾದಂತಹ ವಸ್ತುಗಳನ್ನು, ತೇಜೋಮಯವಾದಂತಹ ಸೂರ್ಯ, ನಕ್ಷತ್ರ ಮೊದಲಾದ ಎಲ್ಲ ಪದಾರ್ಥಗಳನ್ನು ತಾನು ಧಾರಣೆ ಮಾಡಿಕೊಂಡು ನಿಂತಿದ್ದಾನೆ ಶಿವಶುಮಾರ ರೂಪಿಯಾದ ಪರಮಾತ್ಮ. ತಲೆ ಕೆಳಗೆ ಮಾಡಿ, ಬಾಲ ಮೇಲೆ ಮಾಡಿ, ತನ್ನ ಬಾಲದೊಳಗೆ ಎಲ್ಲ ತೇಜೋಮಂಡಲವನ್ನು ಧಾರಣೆ ಮಾಡಿದ್ದಾನೆ ಅಂತ. ಜ್ಞಾನಾನಂದಾತ್ಮಕೆ ವಿಷ್ಣು ಶಿಂಶುಮಾರ ವಪುಷ್ಯಥ ಊರ್ಧ್ವಲೋಕೇಶು ಸಂವ್ಯಾಪ್ತೆ ಆದಿತ್ಯಾದ್ಯ ಸಮಾಶ್ರಿತಾ ಅಂತ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಸೂರ್ಯ ಮೊದಲಾದ ಎಲ್ಲ ತೇಜೋಮಯವಾದಂತಹ ವಸ್ತುಗಳು ಆ ಭಗವಂತನ ಶಿವಶುಮಾರ ರೂಪಿಯಾದ ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದೆ. ಅವುಗಳಿಗೆ ಆಧಾರನಾಗಿಯೂ ತಾನಿದ್ದಾನೆ. ಆಧಾರನಾಗಿ ನಿಂತದ್ದು ಮಾತ್ರವಲ್ಲದೆ ಆ ಪ್ರಕಾಶ ರೂಪವಾದ ಸೂರ್ಯ ಮೊದಲಾದವುಗಳಿಗೆ, ಸೂರ್ಯಮಂಡಲ ಮೊದಲಾದವುಗಳಲ್ಲಿ ಪ್ರಕಾಶ ಎಂಬ ಗುಣವನ್ನು ಕೊಟ್ಟವನು ಭಗವಂತ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿಧಿ ಮಾಮಕಂ. ದೇವರಿಗೆ ದೀಪವನ್ನು ಹಚ್ಚುವಾಗ, ಮಂಗಲಾರತಿಯನ್ನು ಮಾಡುವಾಗ ಈ ಅನುಸಂಧಾನ ಬರಬೇಕು. ಖ ಇಡೀ ವಿಶ್ವಕ್ಕೆ ಪ್ರಕಾಶವನ್ನು ಕೊಟ್ಟವ, ಪ್ರಕಾಶ ರೂಪನಾದವ, ಪ್ರಕಾಶಮಯವಾದ ವಸ್ತುಗಳಿಗೆ ಆಧಾರನಾಗಿ ನಿಂತವ. ಅವನಿಗೆ ಪ್ರಕಾಶ ಬೇಕಿಲ್ಲ ನಮ್ಮಿಂದ, ಅವನಿಂದ ನಮಗೆಲ್ಲ ಪ್ರಕಾಶ. ಅವನಿಗೆ ಯಾರಿಂದಲೂ ಪ್ರಕಾಶ ಬೇಕಿಲ್ಲ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಅವನ ಪ್ರಕಾಶದಿಂದ ಜಗತ್ತಿಗೆಲ್ಲ ಪ್ರಕಾಶ, ಅವನಿಗೆ ಯಾರಿಂದ ಪ್ರಕಾಶ ಬೇಕಿಲ್ಲ. ಅಂತಹ ಪ್ರಕಾಶಮಯನಾದ ಪರಮಾತ್ಮ ನಮಗೆಲ್ಲ ನೀಡಿದ ಪ್ರಕಾಶದ ಉಪಕಾರವನ್ನು ಸ್ಮರಿಸುವುದಕ್ಕೆ ನಾನು ಭಗವಂತನಿಗೆ ಈ ದೀಪವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಅವನಿಗೆ ಪ್ರಕಾಶ ಕೊಡುವುದಕ್ಕಾಗಿ ಅಲ್ಲ ಅನ್ನುವ ಭಾವನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಆ ರೀತಿ ಆ ಭಗವಂತನನ್ನು ಈ ಬಾಹ್ಯ ಪ್ರಕಾಶ ಕೊಟ್ಟವ ಅಂತ ಒಂದು ರೀತಿಯಿಂದ ಚಿಂತನೆ ಮಾಡುವುದಾದರೆ, ಇನ್ನೊಂದು ಪ್ರಕಾಶ ಅದು ಜ್ಞಾನಮಯವಾದ ಪ್ರಕಾಶ, ಆಂತರವಾದ ಪ್ರಕಾಶ. ಆ ಆಂತರವಾದ ಪ್ರಕಾಶವನ್ನು ಪರಮಾತ್ಮ ಜಗತ್ತಿಗೆ ನೀಡಿದ್ದಕ್ಕೋಸ್ಕರ ಭಗವಂತನನ್ನು ಖ ಎಂಬುದಾಗಿ ಕರೀತಾರೆ. ಅಂತಹ ಆ ಜ್ಞಾನರೂಪವಾದ ಪ್ರಕಾಶವನ್ನು ಎಷ್ಟು ರೀತಿಯಿಂದ ಭಗವಂತ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಿದ್ದಾನೆ. ಸೃಷ್ಟಿ ಮಾಡಿದಂತಹ ಭಗವಂತನಿಗೆ ಜ್ಞಾನವನ್ನು ಕೊಡಬೇಕು ಅಂತನ್ನುವ ಅನಿವಾರ್ಯತೆ ಇರಲಿಲ್ಲ. ಅನಾದಿ ಕಾಲದಿಂದಲೂ ಜೀವನಿಗೆ ಜ್ಞಾನ ಇದೆ ನಿಜ, ಆದರೆ ಅನಾದಿ ಕಾಲದಿಂದಲೂ ಜೀವನಿಗೆ ಜ್ಞಾನ ಇದೆ ಅಂತ ಮಾಡಿದವ ದೇವರು. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ನಿತ್ಯರಾಗಿದ್ದಾರೆ ಜೀವರಾಶಿಗಳು, ಅವರಿಗೆ ನಿತ್ಯತೆಯನ್ನು ನಿಯಮನ ಮಾಡಿದವನು ಭಗವಂತ. ನಿತ್ಯರಾದವರನ್ನು ನಿತ್ಯ ಅಂತ ಮಾಡುವುದು ಇದರರ್ಥ ಈ ಜೀವ ನಾಶ ಹೊಂದದೆ ಹಾಗೇ ಇರಲಿ ಅಂತನ್ನುವ ಸಂಕಲ್ಪವನ್ನು ಮಾಡೋದು. ಅನೇಕ ಜನರು ಚಿಂತನೆ ಮಾಡೋದು, ಜೀವರು ನಿತ್ಯ, ಆಕಾಶ ನಿತ್ಯ, ವರ್ಣಗಳೆಲ್ಲ ನಿತ್ಯ, ಪ್ರಕೃತಿ ಇದು ನಿತ್ಯ, ಇದಕ್ಕೇನು ದೇವರ ಅವಶ್ಯಕತೆ ಇಲ್ಲ ಅಂತ. ನಿತ್ಯೋ ನಿತ್ಯಾನಾಂ. ನಿತ್ಯ ಅಂದರೆ ನಾಶ ಹೊಂದದಂತೆ ಪ್ರತಿಯೊಂದು ಕ್ಷಣದಲ್ಲಿಯೂ ಪ್ರತಿಯೊಂದು ಕಾಲದಲ್ಲಿಯೂ ಆ ವಸ್ತು ಇದೆ ಅಂತ. ಯಾವುದೇ ವಸ್ತು ಯಾವುದೇ ಒಂದು ಕ್ಷಣದಲ್ಲಿ ಇರಬೇಕು ಅಂದರೆ ದೇವರ ಇಚ್ಛೆಯಿಂದ ಇರಬೇಕು. ಇದು ಮುಂದಿನ ಕ್ಷಣದಲ್ಲಿಯೂ ವಸ್ತು ಇರಲಿ ಅಂತ ದೇವರು ಅಪೇಕ್ಷೆ ಪಟ್ಟರೆ ಆ ವಸ್ತು ಇರುತ್ತೆ, ಇಲ್ಲಾಂದರೆ ಇರೋದಿಲ್ಲ. ಹೀಗೆ ಯಾವ ವಸ್ತುವನ್ನು ನಿರಂತರವಾಗಿ ಇರಲಿ ಅಂತ ದೇವರು ಅಪೇಕ್ಷೆ ಪಡ್ತಾನೆ ಅದು ನಿತ್ಯವಾಗತ್ತೆ. ಇದು ಇಷ್ಟು ದಿನ ಮಾತ್ರ ಇರಲಿ ಅಂತ ಅಪೇಕ್ಷೆ ಪಡ್ತಾನೆ ಅದು ಅನಿತ್ಯವಾಗತ್ತೆ.
ಹಾಗಾದರೆ ನಿತ್ಯವಾದ ವಸ್ತು ನಿತ್ಯವಾಗೋದು ಕೂಡ ದೇವರ ಇಚ್ಛೆಯಿಂದಲೇ. ಹೇಗೋ ಹಾಗೆ ಚೇತನಶ್ಚೇತನಾನಾಂ, ಚೇತನರಿಗೆ ಚೈತನ್ಯವನ್ನು ಕೊಟ್ಟಂತಹ ಮಹಾಚೇತನ ಭಗವಂತ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಇವನಲ್ಲಿ ಜ್ಞಾನ ಇರಲಿ ಅಂತ ದೇವರು ಸಂಕಲ್ಪ ಮಾಡಿದ್ದಕ್ಕೆ ಅವನು ಚೇತನ ಅಂತಾಗ್ತಾನೆ, ಇಲ್ಲಾಂದರೆ ಜಡ ಆಗ್ತಾ ಇದ್ದ. ಚೇತನನ ಚೈತನ್ಯವನ್ನೇ ಪಡೆದುಕೊಳ್ಳದೆ ಜಡವೇ ಆಗಬಹುದಾಗಿತ್ತು, ಪಡೆದುಕೊಂಡದ್ದನ್ನು ಕಳೆದುಕೊಳ್ಳಬಹುದಾಗಿತ್ತು. ಎರಡೂ ಮಾಡಿಲ್ಲ ದೇವರು. ಚೇತನಶ್ಚೇತನಾನಾಂ, ಚೇತನನಿಗೆ ಚೈತನ್ಯವನ್ನು ಕೊಟ್ಟ ಚೈತನ್ಯವನ್ನು ನಿತ್ಯವಾಗಿ ಉಳಿಸಿದ. ಇದು ಎರಡಕ್ಕೂ ಒಳಗೆ ಸಂಬಂಧವನ್ನು ಚಿಂತನೆ ಮಾಡಬಹುದು. ಚೇತನಶ್ಚೇತನಾನಾಂ, ಚೇತನರಿಗೆ ಚೈತನ್ಯ ಕೊಟ್ಟ ಚೈತನ್ಯವನ್ನು ನಿತ್ಯವಾಗಿ ಉಳಿಸಿದವ ನಿತ್ಯೋ ನಿತ್ಯಾನಾಂ, ಜೀವನ ಸ್ವರೂಪವನ್ನು ಮಾತ್ರ ನಿತ್ಯ ಮಾಡಿದವನಲ್ಲ, ಆ ಜೀವನ ಚೈತನ್ಯವನ್ನು ನಿತ್ಯವನ್ನಾಗಿ ಮಾಡಿದವ ಅಂತ ಅನ್ನೋದಕ್ಕಾಗಿ ಆ ಭಗವಂತ ಮಹಾಚೇತನ, ಅವನು ಕೊಟ್ಟ ಜ್ಞಾನದಿಂದ ಇವತ್ತು ನಾವು ಭಾರಿ ಚೇತನರು. ಜ್ಞಾನ ಇದೆ, ತಿಳುವಳಿಕೆ ಇದೆ. ಸರ್ವಮಚೇತನಂ ಚೇತನಾರ್ಥಂ, ಟೀಕಾಕೃತ್ಪಾದರು ತತ್ವಸಂಖ್ಯಾನ ಟೀಕೆಯಲ್ಲಿ ಹೇಳ್ತಾರೆ, ಸರ್ವಮಚೇತನಂ ಚೇತನಾರ್ಥಂ. ಪ್ರತಿಯೊಂದು ಅಚೇತನವು ಚೇತನನ ಉಪಯೋಗಕ್ಕಾಗಿ, ಚೇತನರು ಅಚೇತನಕ್ಕಾಗಿಲ್ಲ, ಅಚೇತನ ಎಲ್ಲ ಚೇತನಕ್ಕಾಗಿದೆ, ಚೇತನನಿಗಾಗಿದೆ. ಅಂತಹ ಒಂದು ಪ್ರಭುರಿಹಿ ಜೀವೋ ಜಡಮಪೇಕ್ಷ್ಯ, ಗೀತಾಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಪ್ರಭುರಿಹಿ ಜೀವ ಜಡಮಪೇಕ್ಷ್ಯ, ಜಡಕ್ಕಿಂತಲೂ ಜೀವನಿಗೆ ಪ್ರಭುತ್ವ ಇದೆ. ಜೀವ ತನ್ನ ಜ್ಞಾನ ತನ್ನ ಇಚ್ಛೆಗೆ ತಕ್ಕಂತೆ ಜಡವನ್ನು ಉಪಯೋಗಿಸಬಹುದು ಭಗವಂತನ ಅಧೀನನಾಗಿ. ಆದರೆ ಜಡಕ್ಕಿಂತಲೂ ಬಹಳ ದೊಡ್ಡ ಸ್ಥಾನ ಈ ಚೇತನನಿಗೆ ಉಂಟು. ಅದು ಚೈತನ್ಯದ ಕಾರಣ. ಆ ಚೈತನ್ಯವನ್ನು ನೀಡಿದ್ದು ಮಹಾಚೇತನನಾದಂತಹ ಚೇತನೇಶನಾದ ಭಗವಂತ. ಹೀಗಾಗಿ ಆ ಭಗವಂತನ ಆ ದೊಡ್ಡದಾದ ಜ್ಞಾನವನ್ನು ನೀಡಿದ, ಜ್ಞಾನಮಯವಾದ ಪ್ರಕಾಶವನ್ನು ನೀಡಿದ ಉಪಕಾರವನ್ನು ನಾವು ನಿರಂತರವಾಗಿ ಚಿಂತನೆ ಮಾಡಬೇಕು. ಈಗ ಜ್ಞಾನ ಬರುವುದು ಸ್ವಲ್ಪ ತಡ, ಬಂದ ಮೇಲೂ ಇರುವುದು ಬಹಳ ಕಡಿಮೆ, ಬೇಗನೆ ಮರುವು, ಇದೆಲ್ಲ ಆಗತ್ತೆ. ಆದರೆ ಜೀವನ ಸ್ವರೂಪದಲ್ಲಿರುವ ಜ್ಞಾನ ಉಂಟಲ್ಲ, ಅದು ಮಾತ್ರ ಅನಾದಿ ಕಾಲದಿಂದಲೂ ಇದೆ, ಸುಪ್ತವಾಗಿದೆ, ಕಾಲಕಾಲಕ್ಕೆ ವ್ಯಕ್ತವಾಗ್ತದೆ. ಒಂದೊಮ್ಮೆ ಆ ಸ್ವರೂಪದ ಅಭಿವ್ಯಕ್ತಿಯಾದಾಗ ಅನಂತ ಕಾಲದವರೆಗೂ ಮೋಕ್ಷದಲ್ಲಿ ಆ ಜ್ಞಾನ ಏಕಪ್ರಕಾರವಾಗಿರುತ್ತೆ. ಆ ರೀತಿ ಆ ಜ್ಞಾನವೆಂಬ ಗುಣವನ್ನು ಭಗವಂತ ಜೀವರಿಗೆ ನೀಡಿದ್ದಾರೆ. ಜ್ಞಾನ ಎಂಬ ಒಂದು ಗುಣ ಅಲ್ಲ, ಜ್ಞಾನಾದಿ ಗುಣಗಳನ್ನು ಜೀವನಿಗೆ ನೀಡಿ ಅದನ್ನು ಅಷ್ಟು ಚೆನ್ನಾಗಿ ರಕ್ಷಣೆ ಮಾಡ್ತಾನೆ. ಒಂದು ವಸ್ತುವನ್ನು ಚೆನ್ನಾಗಿ ಇರೋ ಹಾಗೆ ಕೆಲವು ದಿನಗಳವರೆಗೆ ನೋಡಿಕೊಳ್ಬೋದು. ಮನೆಯಲ್ಲಿ ತಂದಂತಹ ಮಷಿನ್ಗಳಿರ್ಬೋದು, ಬೇರೆ ಬೇರೆ ವಸ್ತುಗಳಾಗಿರ್ಬೋದು, ಸ್ವಲ್ಪ ದಿವಸ ಆಮೇಲೆ ಅದು ತನ್ನ ಗುಣವನ್ನು ಕಳೆದುಕೊಳ್ತದೆ. ಆಮೇಲೆ ತಾನೇ ಇಲ್ಲದಂತೆ ಆಗತ್ತೆ, ಮಾಯವಾಗ್ತದೆ, ಅರ್ಥಾತ್ ನಶಿಸಿ ಹೋಗುತ್ತೆ. ಆದರೆ ಈ ಜೀವ ಇದ್ದಾನೆ ನೋಡಿ, ಇವನಿಗೆ ಹುಟ್ಟಿಲ್ಲ, ಸಾವಿಲ್ಲ, ಅನಾದಿ ಅನಂತ ಜೀವ ಮಾತ್ರ ಅಲ್ಲ, ಅವನಲ್ಲಿರುವ ಗುಣ, ಅವನ ಧರ್ಮಗಳು, ಅವುಗಳೂ ಕೂಡ ಹಾಗೇ ಅನಾದಿಯಾಗಿ ಅನಂತವಾಗಿ ಇರುತ್ತೆ. ಹಾಗೆ ಒಬ್ಬೊಬ್ಬ ಜೀವನನ್ನು ಭಗವಂತ ರಕ್ಷಣೆ ಮಾಡಿದ್ದಾನೆ. ಅವಿನಾಶೀವ ಅರೇ ಅಯಂ ಆತ್ಮ ಅನುಚ್ಛಿತ್ತಿ ಧರ್ಮ, ಇದೇ ಉಪನಿಷತ್ತಿನಲ್ಲಿ ಬರುತ್ತೆ. ಅವಿನಾಶೀವ ಅರೇ ಅಯಮಾತ್ಮ ಅನುಚ್ಛಿತ್ತಿ ಧರ್ಮ, ಯಾವ ಧರ್ಮಗಳಿಗೂ ಉಚ್ಛಿತ್ತಿ ಇಲ್ಲ, ನಾಶ ಇಲ್ಲ, ಕೊನೆ ಇಲ್ಲ. ಅಂತಹ ನಿತ್ಯವಾದ ಧರ್ಮಗಳನ್ನು ಪಡೆದುಕೊಂಡಂತೆ ಈ ಜೀವನನ್ನು ಕಾಪಾಡುತ್ತಾನೆ ಭಗವಂತ. ಇದು ಆ ಭಗವಂತನ ದೊಡ್ಡದಾದಂತಹ ಕಾರುಣ್ಯ. ಅವನ ಶಕ್ತಿಯೂ ಅದ್ಭುತ,
ಕಾರುಣ್ಯವೂ ಬಹಳ ಅದ್ಭುತ. ಅಂತಹ ಖ ಎಂಬುದಾಗಿ ಆ ಪರಮಾತ್ಮನನ್ನು ನಾವು ತಿಳಿಯಬೇಕು. ನಂತರ ಇನ್ನೊಂದು ಖ ಎಂಬ ಶಬ್ದಕ್ಕೆ ಮಧ್ಯದಲ್ಲಿ ಬ್ರಹ್ಮ, ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾದದ್ದರಿಂದ ಪರಮಾತ್ಮನನ್ನು ಬ್ರಹ್ಮ ಎಂಬುದಾಗಿ ಕರೀತಾರೆ. ಖಂ, ಸುಖರೂಪನಾದದ್ದರಿಂದ ಖ ಅಂತ. ಖ ಎಂಬ ಶಬ್ದಕ್ಕೆ ಸುಖೇ ಎಂಬ ಹೇಮಕೋಶದ ವಚನವನ್ನು ನೀವು ಕೇಳಿದ್ದೀರಿ. ಶೂನ್ಯೇ ಬಿಂದೌ ಸುಖೇ ಖಸ್ತು ಸೂರ್ಯೇ ಅಂತ. ಅದರಂತೆ ಮೇದಿನಿ ಕೋಶದಲ್ಲಿಯೂ ಕೂಡ ಖಮಿಂದ್ರಿಯೇ ಪುರೇ ಕ್ಷೇತ್ರೇ ಶೂನ್ಯೇ ಬಿಂದೌ ವಿಹಾಯಸಿ ಸಂವೇದನೆ ದೇವಲೋಕೆ ಶರ್ಮಣ್ಯಪಿ ನಪುಂಸಕಂ. ಶರ್ಮ ಅಂದರೆ ಸುಖ. ಶರ್ಮ ಎಂಬ ಅರ್ಥದಲ್ಲಿಯೂ ಖ ಎಂಬ ಶಬ್ದ ಇದೆ ಅಂತ ಮೇದಿನಿ ಕೋಶದಲ್ಲಿಯೂ ಉಂಟು. ಮೂಲಭೂತವಾದ ಪ್ರಮಾಣವಚನವನ್ನು ಕೊಟ್ಟು ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಸುಖರೂಪನಾದದ್ದರಿಂದ ಪರಮಾತ್ಮನನ್ನು ಖ ಎಂಬುದಾಗಿ ಕರೆಯೋದು. ಈ ಖ ಎಂಬ ಶಬ್ದ ಸುಖ ಅನ್ನುವ ಶಬ್ದದೊಳಗೇ ಸೇರಿಕೊಂಡಿದೆ ಎನ್ನುವುದನ್ನು ಗಮನಿಸಿ. ಖ ಖ ಎಂಬ ಶಬ್ದಕ್ಕೆ ಸುಖ ಎಂಬ ಅರ್ಥ ಇದೆ ಅನ್ನುವುದನ್ನು ಸುಖವಾಗಿ ನೀವು ತಿಳಿಯಬೇಕಾದರೆ ಸುಖ ಎಂಬ ಶಬ್ದವನ್ನು ಒಡೆದು ನೋಡಿ. ಖ ದುಃಖ. ಖ ಅಂದರೆ ಸುಖ. ದುರ್ ಅನ್ನುವ ಉಪಸರ್ಗದಿಂದ ಆ ಸುಖಕ್ಕೆ ವಿರುದ್ಧವಾದ ದುಃಖ, ಸುಖಕ್ಕೆ ವಿರುದ್ಧವಾದದ್ದು ಅನ್ನೋದಕ್ಕೆ ಅದು ದುಃಖ ಅಂತ. ಯಾವುದು ಸುಖಕ್ಕೆ ವಿರುದ್ಧ ಅದು ದುಃಖ. ಸುಖ, ಖ ಅಂದ್ರೇ ಸುಖ. ವಿಶೇಷವಾಗಿ ಶೋಭನವಾದ ಸುಖ, ಅದು ಸುಖ. ಶೋಭನವಾದ ಆನಂದ, ಒಳ್ಳೆಯ ಆನಂದ, ಅದು ಸುಖ. ಹೀಗಾಗಿ ಈ ಖ ಅನ್ನುವ ಶಬ್ದದ ಒಂದು ಸರಿಯಾದ ಅರ್ಥವನ್ನು ನಾವು ತಿಳಿದುಕೊಂಡಾಗ ಇದು ಸುಖ, ಆನಂದ ಅನ್ನುವ ಅರ್ಥ. ಆ ಭಗವಂತ ಅನಂತ ಆನಂದ ರೂಪನಾದದ್ದರಿಂದ ಅವನಿಗೆ ಸುಖ ಎಂಬುದಾಗಿ ಕರೀತಾರೆ. ನಿನ್ನೆ ದಿವಸ ನೀವು ತಿಳಿದಿದ್ದೀರಿ ನಿಜವಾದ ಆನಂದ ಯಾವುದು ಅಂತ. ಜ್ಞಾನಿಗಳಿಗೆ ಶಾಸ್ತ್ರಗಳ ಅಧ್ಯಯನ ಮಾಡಿದಾಗ, ಶಾಸ್ತ್ರಗಳ ಪಂಕ್ತಿಗಳ ನಿಜವಾದ ಭಾವದ ಬೋಧವನ್ನು ಮಾಡಿಕೊಂಡಾಗ ಅವರಿಗೆ ಆಗುವಂತಹ ಆನಂದವೇ ಬೇರೆ. ಬಾಹ್ಯವಾದ ಪ್ರಾಪಂಚಿಕವಾದ ವಿಷಯಗಳ ಭೋಗದಿಂದ ಅವರಿಗೆ ಆನಂದ ಇರುವುದಿಲ್ಲ. ಶಾಸ್ತ್ರಗಳ ಅಧ್ಯಯನದಿಂದ, ಶಾಸ್ತ್ರಗಳಲ್ಲಿ ಪ್ರತಿಪಾದ್ಯವಾದ ಭಗವಂತನ ಮಹಿಮೆಗಳ ಚಿಂತನದಿಂದ, ಭಗವದ್ಭಕ್ತರ ಮಹಿಮೆಗಳ ಅನುಸಂಧಾನದಿಂದ ಅವರಿಗೆ ಆನಂದವಾಗ್ತಾ ಇರ್ತದೆ. ಆ ತರಹದ ಅದ್ಭುತವಾದ ಆ ಆನಂದವನ್ನು, ಶ್ರೇಷ್ಠವಾದ ಆನಂದವನ್ನು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪಡೆದಿದ್ದರು ಅಂದರೆ ಅದಕ್ಕೆ ಕಾರಣ ಆ ಭಗವಂತನನ್ನು ಆನಂದರೂಪ ಅಂತ ಚಿಂತನೆ ಮಾಡಿದ್ದಕ್ಕೆ, ಖ ಎಂಬುದಾಗಿ ಚಿಂತನೆ ಮಾಡಿದ್ದಕ್ಕೆ ಆ ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹದಿಂದ ಆ ಶಾಸ್ತ್ರದ ಅಧ್ಯಯನವನ್ನು ಮಾಡಿ ಏನೊಂದು ಆನಂದವನ್ನು ಅನುಭವಿಸಬೇಕೋ, ಜ್ಞಾನದ ಆನಂದವನ್ನು ಅನುಭವಿಸಬೇಕೋ ಆ ಆನಂದವನ್ನು ಅವರು ಅನುಭವಿಸುವುದಕ್ಕೆ ಸಾಧ್ಯವಾಗಿದೆ. ಅವರು ಆ ಆನಂದವನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗಿದೆ ಮಾತ್ರವಲ್ಲ, ಅವರನ್ನು ನಂಬಿದವರಿಗೆ, ಅವರ ಸೇವೆ ಮಾಡಿದವರಿಗೂ ಆ ಶಾಸ್ತ್ರಾನಂದವನ್ನು ನೀಡುವಂತಹ ಸಾಮರ್ಥ್ಯ ಅವರಿಗೆ ಬಂದಿದೆ. ಆ ಯೋಗ್ಯತೆಯನ್ನು ಪಡೆದುಕೊಳ್ಳದೇ ಇದ್ದವರಿಗೆ ಅವರವರ ಅಪೇಕ್ಷೆಗೆ ತಕ್ಕಂತಹ ಇಷ್ಟಾರ್ಥಗಳನ್ನು ಕೊಟ್ಟು ಅವರಿಗೇನು ಆನಂದ ಕೊಡಬೇಕೋ ಆ ಆನಂದವನ್ನೂ ಮೊದಲು ಕೊಟ್ಟು ಕ್ರಮೇಣ ಅವರಿಗೆ ವಿಶೇಷವಾಗಿ ಧರ್ಮದಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ, ಶಾಸ್ತ್ರಗಳಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ ಈ ಆನಂದವನ್ನು ಕೊಡುವಂತಹ ಒಂದು ದೊಡ್ಡ ಕಾರ್ಯವನ್ನು ಮಾಡುವ ಶಕ್ತಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಬಂದಿದೆ ಅಂದರೆ ಅದು ಆ ಭಗವಂತನನ್ನ ಖ ಆನಂದರೂಪ, ಸುಖರೂಪ
ಎಂಬುದಾಗಿ ಉಪಾಸನೆ ಮಾಡಿದ್ದರ ಫಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಆ ರೀತಿ ಪರಮಾತ್ಮನನ್ನು ಖಂ ಎಂಬುದಾಗಿ ತಿಳಿಯಬೇಕು ಅಂತ ಶ್ರೀಮದಾಚಾರ್ಯರು ಮತ್ತೆ ತಿಳಿಸ್ತಾರೆ. ಪುರಾಣಂ ಅನಾದಿಯಾದದ್ದರಿಂದ ಭಗವಂತನನ್ನು ಪುರಾಣ ಅಂತ, ಜನ್ಮಾದಿ ದೋಷಗಳಿಲ್ಲ ಅನ್ನುವುದಕ್ಕೆ ಪುರಾಣ ಅಂತಾರೆ. ವಾಯುರಂ, ವಾಯುರ ಅಂತ, ವಾಯುದೇವರಿಗೂ ಸುಖವನ್ನು ಕೊಡ್ತಾನೆ, ವಾಯುದೇವರಿಗೂ ರತಿಯನ್ನು ಕೊಡ್ತಾನೆ ಅನ್ನುವುದಕ್ಕಾಗಿ ಪರಮಾತ್ಮನಿಗೆ ವಾಯುರ ಅಂತ, ವಾಯುದೇವರಲ್ಲಿ ಅಂತರ್ಯಾಮಿಯಾಗಿದ್ದಾನೆ, ವಾಯುದೇವರಿಗೆ ಸುಖವನ್ನು ಕೊಡ್ತಾನೆ. ಆ ವಾಯುದೇವರಿಗೆ ಸುಖವನ್ನು ಕೊಡ್ತಾ ವಾಯುದೇವರಲ್ಲಿ ಅಂತರ್ಯಾಮಿಯಾಗಿದ್ದಾನೆ, ವಾಯುದೇವರ ಮೇಲೆ ಕುಳಿತಿದ್ದಾನೆ ವಾಯುವಾಹನನಾಗಿ, ವಾಯುದೇವರಲ್ಲಿ ಅಂತರ್ಯಾಮಿಯಾಗಿ ಅಂತ ನಾವು ಚಿಂತನೆ ಮಾಡಿದರೆ ನಮಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತಾನೆ. ಅದಕ್ಕಾಗಿ ವಿಷ್ಣು ಸಹಸ್ರನಾಮ ಸೂಚನೆ ಮಾಡಿದೆ, ವರದೋ ವಾಯುವಾಹನ ಅಂತ. ವಾಯುವಾಹನ ಚಿಂತಿತಶ್ಚೇತ್ ವರದ, ವಾಯುವಾಹನತೆಯ ಚಿಂತಿತಶ್ಚೇತ್ ಸಹ ವರದೋ ಭವತಿ ಅಂತ. ಪ್ರತ್ಯೇಕ ಹೆಸರುಗಳು ಅವುಗಳು ಹೌದು, ಜೊತೆಗೆ ಈ ಒಂದು ಸೂಚನೆಯು ಆ ಶಬ್ದಗಳ ಜೋಡಿಯಲ್ಲಿದೆ. ವಾಯುವಾಹನನಾಗಿ ವಾಯುದೇವರಲ್ಲಿ ಅಂತರ್ಯಾಮಿಯಾಗಿ ಅವರಿಗೆ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಿದರೆ ಆ ಭಗವಂತ ನಮಗೆಲ್ಲ ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತಾನೆ, ವರದನಾಗ್ತಾನೆ ಅಂತ. ಸುಗ್ರೀವ ಶ್ರೀರಾಮಚಂದ್ರನನ್ನು ವಾಯುವಾಹನನನ್ನಾಗಿ ನೋಡಿದ. ಹನುಮಂತ ದೇವರು ಶ್ರೀರಾಮಚಂದ್ರನನ್ನು ತಮ್ಮ ಹೆಗಲ ಮೇಲೆ ಕೂಡಿಸಿಕೊಂಡು ಸೇವೆ ಮಾಡಿದ್ದನ್ನು ಕಂಡ, ಹಾಗೆ ಚಿಂತನೆ ಮಾಡಿದ ಅನ್ನುವುದಕ್ಕಾಗಿ ಶ್ರೀರಾಮನಿಂದ ವರ ಪಡೆದ. ಶ್ರೀರಾಮ ಸುಗ್ರೀವನ ದೃಷ್ಟಿಯಲ್ಲಿ ವರದನಾದ. ಯಾಕೆ ಅಂದರೆ ವಾಯುವಾಹನನನ್ನಾಗಿ ಶ್ರೀರಾಮನನ್ನು ಕಂಡ ಸುಗ್ರೀವ ಅನ್ನುವುದಕ್ಕಾಗಿ. ಈ ವಾಯುವಾಹನತ್ವದ ಚಿಂತನೆ ಅಂತಹ ಶ್ರೇಷ್ಠವಾದ ಫಲವನ್ನು ಕೊಡುತ್ತೆ. ಆ ದೃಷ್ಟಿಯಲ್ಲಿ ಭಗವಂತನನ್ನು ವಾಯುರ, ಶುಚಿ, ಸತ್ ಎಂಬುದಾಗಿಯೂ ಮತ್ತೊಂದು ಕಡೆಗೆ ಉಪನಿಷತ್ತು ಹೇಳುತ್ತದೆ. ಶುಚಿ ಅಂದರೆ ಶುದ್ಧರಾದ, ಪರಶುಕ್ಲತ್ರಯದಲ್ಲಿ ಸೇರಿದ, ದೋಷಗಳಿಲ್ಲದಂತಹ ಶುದ್ಧರಾದ, ಶುದ್ಧ ಜ್ಞಾನ, ಶುದ್ಧ ಆಚಾರ, ಶುದ್ಧವಾದ ಧರ್ಮ, ಶುದ್ಧವಾದ ವೈರಾಗ್ಯ ಇವುಗಳಿಂದ ಕೂಡಿದಂತಹ ವಾಯುದೇವರು ರುಜುಗಳು. ಅಂತಹ ರುಜುಶ್ರೇಷ್ಠರಾದ ಶುದ್ಧರಾದ ವಾಯುದೇವರಲ್ಲಿ ಪರಮಾತ್ಮ ಇದ್ದಾನೆ. ಶುಚೌ ಸೀದತಿ ಇತಿ ಶುಚಿ ಸತ್, ವಾಯುರ ಶುಚಿ ಸತ್ ವಾಯುವಾಹನ ಎಂಬುದಾಗಿ ಆ ಭಗವಂತನನ್ನು ಚಿಂತನೆ ಮಾಡಿದರೆ ಆ ಭಗವಂತ ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಖಂ, ಮತ್ತೊಮ್ಮೆ ಕೊನೆಯದಾಗಿ ಖಂ ಅಂತ. ಇಲ್ಲಿ ಖ ಎಂಬ ಶಬ್ದಕ್ಕೆ ಶ್ರೀಮದಾಚಾರ್ಯರು ಅರ್ಥ ಹೇಳ್ತಾರೆ, ಖ್ಯಾತತ್ವಾಚ್ಚಾಪಿ ತತ್ ಖಂ ಸ್ಯಾತ್ ರೌಹಿಣೇಯಸ್ತಥಾವದತ್. ಖ್ಯಾತನಾದದ್ದರಿಂದ, ಪ್ರಸಿದ್ಧನಾದದ್ದರಿಂದ ಭಗವಂತನಿಗೆ ಖ ಅಂತ. ಖ್ಯಾತಿ, ಖ್ಯಾ ಪ್ರಕಥನೆ, ಆ ಧಾತುವಿನಿಂದ ನಿಷ್ಪನ್ನವಾದ ಈ ಖ ಎಂಬ ಶಬ್ದ ಎಲ್ಲ ಕಡೆಗೆ ಭಗವಂತ ಖ್ಯಾತ, ಪ್ರಖ್ಯಾತ, ಪ್ರಸಿದ್ಧ ಅನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ ಅಂತ. ಆ ಭಗವಂತನ ಪ್ರಸಿದ್ಧಿ ಎಷ್ಟಿದೆ ಅಂತ ನಾವು ಊಹಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಉರುಗಾಯ ಅಂತ ಆ ಪರಮಾತ್ಮನಿಗೆ ಮತ್ತೊಂದು ಹೆಸರನ್ನು ಭಾಗವತ ವಿಶೇಷವಾಗಿ ಬಳಸ್ತದೆ. ಉರು ಅಂದರೆ ಬ್ರಹ್ಮಾದಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳಿಂದಲೂ ಸ್ತುತ್ಯನಾದದ್ದರಿಂದ, ಗೀಯಮಾನನಾದದ್ದರಿಂದ ಪರಮಾತ್ಮನಿಗೆ ಉರುಗಾಯ ಎಂಬುದಾಗಿ ಹೇಳ್ತಾರೆ. ಬ್ರಹ್ಮಾದಿ ದೇವತೆಗಳು ಪರಮಾತ್ಮನನ್ನು ಹೊಗಳುತ್ತಾರೆ ಅನ್ನುವುದಕ್ಕಾಗಿಯೇ ಹೇಗೆ ಅರ್ಚಿಸಲಿ ಮೆಚ್ಚಿಸಲಿ ನಿನ್ನ ಅಂತ ದೇವರಿಗೆ ಹೇಳೋದು. ನಾವೇನಾದರೂ ಸ್ತೋತ್ರ ಮಾಡಿ ದೇವರನ್ನು ಸಂತೋಷಪಡಿಸೋಣ ಅಂದರೆ ಏನು ಸಂತೋಷಪಡಿಸೋದಕ್ಕೆ ಸಾಧ್ಯ? ಎಂಥೆಂಥವರೆಲ್ಲ ಸ್ತೋತ್ರ ಮಾಡ್ತಾರೆ.
ಬ್ರಹ್ಮದೇವರು ನಿರಂತರವಾಗಿ ಭಗವಂತನ ಸ್ತೋತ್ರ ಮಾಡ್ತಾರೆ. ಸ್ವಯಂ ಮಹಾಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು ಅನಂತ ಜ್ಞಾನದಿಂದ, ಅನಂತ ಭಕ್ತಿಯಿಂದ, ನಿಷ್ಕಾಮ ಭಕ್ತಿಯಿಂದ ಅವರು ಸ್ತೋತ್ರ ಮಾಡುವಾಗ ಜ್ಞಾನವೇ ಇಲ್ಲದ, ಅತ್ಯಲ್ಪ ಜ್ಞಾನ ಇರುವಂತಹ, ಅತ್ಯಲ್ಪ ಭಕ್ತಿ ಇರುವಂತಹ, ಏನೇನೋ ಮನಸ್ಸಿನಲ್ಲಿ ಅಪೇಕ್ಷೆಗಳನ್ನು ತುಂಬಿಕೊಂಡಂತಹ ನಾವು ಏನು ಅಂತ ಸ್ತೋತ್ರ ಮಾಡಿ ದೇವರನ್ನು ಸಂತೋಷಪಡಿಸಲಿಕ್ಕೆ ಸಾಧ್ಯ? ನಮ್ಮ ಸ್ತೋತ್ರವನ್ನು ಯಾಕೆ ಅಂತ ಕೇಳಬೇಕು ದೇವರು. ಆರಾಧಿತೋ ಯೋ ಬ್ರಹ್ಮಾದ್ಯೈ ಭಕ್ತಿಜ್ಞಾನ ದಯಾದಿಭಿ ಕಿಂ ತಸ್ಯ ಕಾಮುಕ ಜನೈ ಕೃತಯ ಪರಿಚರ್ಯಯ. ಆರಾಧಿತೋ ಯೋ ಬ್ರಹ್ಮಾದ್ಯೈ ಭಕ್ತಿಜ್ಞಾನ ದಯಾದಿಭಿ. ತಮ್ಮ ಭಕ್ತಿ, ಜ್ಞಾನ, ಚಿಕ್ಕವರ ಮೇಲೆ ಮಾಡುವಂತಹ ದಯೆ, ಇವುಗಳೆಲ್ಲವನ್ನೂ ದೇವರಿಗೆ ಪೂಜೆ ಅಂತ ಅವರು ಸಮರ್ಪಣೆ ಮಾಡ್ತಾರೆ. ಅಂತಹ ನಿಷ್ಕಾಮ ಭಕ್ತಿಯಿಂದ ಭಗವಂತನ ಸೇವೆಯನ್ನು ಮಾಡುವ ಆ ಬ್ರಹ್ಮಾದಿ ದೇವತೆಗಳಿರುವಾಗ ನಾವು ಮಾಡುವಂತಹ ಪೂಜೆ, ನಾವು ಮಾಡುವ ಸ್ತುತಿ, ಇದು ಭಗವಂತನಿಗೆ ಹೇಗೆ ಸಂತೋಷ ಕೊಟ್ಟೀತು. ಆದರೂ ಸಂತೋಷ ಪಡ್ತಾನೆ. ಅದು ದೇವರ ದೊಡ್ಡ ಮಹಿಮೆ, ದೊಡ್ಡಸ್ತಿಕೆ. ಶಬ್ದಾತಿಗಃ ಮೀರಿ ನಿಂತವ, ಆದರೂ ಶಬ್ದ ಸಹ, ನಮ್ಮ ಶಬ್ದವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಅದನ್ನು ಸಹನೆ ಮಾಡಿ, ನಿಮ್ಮ ಯೋಗ್ಯತೆಯೇ ಇಷ್ಟೇ ಶಬ್ದಗಳಿಂದ ನೀವು ವರ್ಣನೆ ಮಾಡ್ತೀರಾ, ಮಾಡಿ ಅಂತ ಪ್ರೀತಿಯಿಂದ ಸ್ವೀಕರಿಸಿ ಅನುಗ್ರಹ ಮಾಡ್ತಾನೆ. ಅದು ದೇವರ ಬಹಳ ದೊಡ್ಡ ಗುಣ ಅದು. ಆದರೆ ದೇವರು ಮಾತ್ರ ಸಕಲ ಶಬ್ದಗಳಿಂದಲೂ ಪ್ರತಿಪಾದ್ಯ. ಆ ಶಬ್ದಮಯ ವೇದಗಳು, ಇತಿಹಾಸ ಪುರಾಣಾದಿಗಳು ನಿನ್ನೆ ಕೇಳಿದ್ದೀರಿ. ಆ ಎಲ್ಲ ಇತಿಹಾಸ ಪುರಾಣಾದಿಗಳಿಂದ ಪ್ರತಿಪಾದ್ಯನಾದ ಭಗವಂತನ ಖ್ಯಾತಿ ಎಷ್ಟು ಅಂತ ಹೇಳುವುದಕ್ಕೆ ಸಾಧ್ಯ. ಅಂತಹ ಖ್ಯಾತಿ ಪರಮಾತ್ಮನಿಗೆ ಇದೆ ಅನ್ನುವುದಕ್ಕಾಗಿ ಭಗವಂತನನ್ನು ಭಗವಂತನಿಗೆ ನಾವು ಪ್ರಚಾರ ಕೊಟ್ಟರೆ ಉಂಟು, ಇಲ್ಲದಿದ್ದರೆ ಇಲ್ಲ ಅನ್ನುವ ರೀತಿಯಲ್ಲಿ ಭಗವಂತನನ್ನು ಕೆಲವರು ಹೇಳಿದ್ದುಂಟು. ಆ ಮಾತಿನ ಅಭಿಪ್ರಾಯವನ್ನು ತಿಳಿಯಬೇಕು. ಮದಧೀನಾತ್ ಅವಸ್ಥಿತಿ ಅಂತ, ಅದು ಭಗವಂತನಿಗೆ ಅತ್ಯಂತ ಭಕ್ತಿಯಿಂದ ನಿಂದಾಸ್ತುತಿ ಎನ್ನುವ ರೂಪದಲ್ಲಿ ಹೇಳಿದ್ದು ಹೊರತು ಯಾರ ಅಧೀನವೂ ಅಲ್ಲ. ಭಗವಂತನ ಬಗ್ಗೆ ತಿಳಿಯೋದು. ಶ್ರೀನಿವಾಸ ದೇವರ ದರ್ಶನಕ್ಕೆ ಹೋದಾಗ ಶ್ರೀನಿವಾಸ ದೇವರ ದರ್ಶನ ಸುಲಭವಾಗಿ ಆಗಲಿಲ್ಲಂತೆ. ಬಹಳ ಜನರ ಸಮ್ಮರ್ದ. ಆ ಒಂದು ದೇವರನ್ನು ನೋಡಬೇಕು ಅನ್ನುವ ಉತ್ಸಾಹದೊಳಗೆ ಈಗ ಬೇಕಾದಷ್ಟು ಸಂಪತ್ತು, ಐಶ್ವರ್ಯ ಎಲ್ಲ ಇದೆ. ಬಂದವರೆಲ್ಲ ಕಾಣಿಕೆ ಹಾಕ್ತಾರೆ. ಬೇಕಾದಷ್ಟು ಆಭರಣಗಳು, ಕಿರೀಟ, ನೈವೇದ್ಯಗಳು, ಏನು ಒಂದರ ಮೇಲೆ ಒಂದು ಕಾಲಕ್ಕೆ. ಹೀಗಾಗಿ ನಮ್ಮನ್ನೆಲ್ಲ ಮರೆತು ಬಿಟ್ಟಿದ್ದಿ ಅಂತ. ಐಶ್ವರ್ಯ ಮದ ಮತ್ತೋಸಿ ಅಂತ. ಅದಕ್ಕಾಗಿ ನಮ್ಮನ್ನು ನೋಡ್ತಾ ಇಲ್ಲ ನೀನು. ಪರೈರ್ವಿವಾದೇ ಸಂಪ್ರಾಪ್ತೆ ಮದಧೀನಾತ್ ಅವಸ್ಥಿತಿ. ದೇವರೇ ಇಲ್ಲ ಅಂತ ನಾಸ್ತಿಕರು ವಾದ ಮಾಡುವಾಗ ನೀನಿದ್ದೀಯಾ ಅಂತ ಸಮರ್ಥನೆ ಮಾಡಬೇಕಾದರೆ ನಾವು ಬೇಕಾಗತ್ತೆ ನಿಮಗೆ, ವಿದ್ವಾಂಸರು, ಪಂಡಿತರೆಲ್ಲ. ಈಗ ಮರೆತು ಬಿಟ್ಟಿಯಾ ನಮ್ಮನ್ನು ಅಂತ. ಆ ಮಾತಿನ ತಾತ್ಪರ್ಯವನ್ನು ಹಾಗೆ ತಿಳಿಯಬಾರದು. ಅಭಿಪ್ರಾಯ ಇಷ್ಟೇ, ಬೇಗ ದರ್ಶನ ಕೊಟ್ಟು ಅನುಗ್ರಹ ಮಾಡುವಂಥ ಅಷ್ಟು ತಾತ್ಪರ್ಯವನ್ನು ತಿಳಿಯಬೇಕು. ಮರೆಯದಿರು ಮಾರಮಣ ಅಂತ ದಾಸರು ಕೂಡ ಹೇಳಿದ್ದಾರೆ. ಸತ್ಯಬೋಧತೀರ್ಥ ಶ್ರೀಪಾದಂಗಳವರು ಮೂಲ ರಾಮದೇವರ, ಮೂಲ ಸೀತಾದೇವಿಯರ, ದಿಗ್ವಿಜಯ ರಾಮದೇವರ, ವೇದವ್ಯಾಸದೇವರ ಪೂಜೆಯನ್ನು ವೈಭವದಿಂದ ಮಾಡ್ತಾ ಇದ್ದರೆ ಸಮ್ಮರ್ದ ಬಹಳ ಇತ್ತು, ಜನರ ಸಮ್ಮರ್ದ. ಹೀಗಾಗಿ ದರ್ಶನ ಸುಲಭವಾಗಿ ಆಗ್ತಾ ಇರಲಿಲ್ಲ. ಸ್ಥಳ, ಅವಕಾಶ ಸಿಗ್ತಿರಲಿಲ್ಲ. ಸಂಕುಚಿತವಾದ ಅವಕಾಶ, ಜನ ಬಹಳ. ಬೇಗ ದರ್ಶನವಾಗದೇ ಇದ್ದಾಗ ದಾಸರು ರಾಮದೇವರಿಗೆ ಪ್ರಾರ್ಥನೆ ಮಾಡಿದರಂತೆ. ವನವನಗಳ ತಿರುಗಿ, ಹಣ್ಣು ಹಂಪಲುಗಳನ್ನು ತಿಂದು ವನವನಗಳ ತಿರುಗಿ ಓಡಾಡ್ತಾ ಇದ್ದೆ ಆಗ ವನವಾಸದಲ್ಲಿ. ಈಗ ಬೇಕಾದಷ್ಟು ವೈಭವದ ನೈವೇದ್ಯ, ಪೂಜೆ, ವಜ್ರಮಂಟಪದಲ್ಲಿ ಕೂಡಿಸಿ ಸತ್ಯಬೋಧ ತೀರ್ಥರು ಪೂಜೆ ಮಾಡ್ತಾ ಇದ್ದಾರೆ ಅಂತ ನಮ್ಮಂತಹ ಭಕ್ತರನ್ನೆಲ್ಲ ಮರೆತು ಬಿಟ್ಟೆಯಾ ಅಂತ ಹೇಳುವ ತಾತ್ಪರ್ಯ ಇಷ್ಟೇ. ಆ ದೇವರಲ್ಲಿ ಅಷ್ಟು ಭಕ್ತಿ ಇದೆ. ಭಕ್ತಿಯಿಂದ ಆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಬೇಗ ದರ್ಶನ ಕೊಡು ಅಂತ ಕೇಳುವುದರಲ್ಲಿ ಮಾತ್ರ
ದಾಸರಿಗೆ ತಾತ್ಪರ್ಯ ಇದೆ ಅಂತ ನಾವು ತಿಳಿಯಬೇಕು. ಆ ರೀತಿ ಆ ಭಗವಂತ ಖ್ಯಾತನಾದದ್ದು ನಮ್ಮಿಂದ ಅಂತ ಸರ್ವಥಾ ಅಲ್ಲ. ಆ ಭಗವಂತ ಸ್ವಯಂ ಸತ್ತಾ ಪ್ರತೀತಿ ಪ್ರವೃತ್ತಿಗಳಲ್ಲಿ ಸ್ವತಂತ್ರ ಸ್ವಾಧೀನವಾಗಿದೆ. ಅವನ ಪ್ರತೀತಿ ಅವನ ಅಧೀನ. ಅವನ ಅನುಗ್ರಹ ಇಲ್ಲದೆ ಅವನನ್ನು ಯಾರೂ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಅವನನ್ನು ತಿಳಿಯಬೇಕು ಅಂದರೆ ಅವನ ಅನುಗ್ರಹ ಬೇಕು. ಅವನು ಅವ್ಯಕ್ತ ಸ್ವಭಾವ. ಯಾರಿಗೂ ಭಗವಂತ ವ್ಯಕ್ತನಾಗದೇ ಇರೋದೇ ಆ ಭಗವಂತನ ವ್ಯಕ್ತಿತ್ವ. ಅವನ ವ್ಯಕ್ತಿತ್ವವೇ ಅವ್ಯಕ್ತ. ತದವ್ಯಕ್ತ ಮಾಹಿ ಸಹಸ್ರೇಣಾಭಿಪ್ರಯತ್ನಾನಾಂ ಅಂತಾರೆ ಟೀಕಾಕೃತ್ಪಾದರು. ನೀವು ಏನು ಪ್ರಯತ್ನ ಮಾಡಿದರೂ ದೇವರನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪ್ರಯತ್ನದಿಂದ. ಆದರೂ ದೇವರು ತೋರ್ತಾನೆ, ಅದು ಅವನ ಸಾಮರ್ಥ್ಯದಿಂದ. ಅವ್ಯಕ್ತನಾದರೂ ತನ್ನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದ ವ್ಯಕ್ತನಾಗ್ತಾನೆ ಭಕ್ತರ ಮೇಲಿನ ದಯೆಯಿಂದ. ನಮ್ಮ ಸಾಮರ್ಥ್ಯದಿಂದ ನಾವು ದೇವರನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ನಾವಲ್ಲ, ಯಾರೂ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಮುಖ್ಯಂತಿ ಯಂ ಸೂರಯ. ಬ್ರಹ್ಮಾದಿ ದೇವತೆಗಳು ಭಗವಂತನ ಪ್ರಸಾದ ಇಲ್ಲದೇ ಇದ್ದರೆ, ಅನುಗ್ರಹ ಇಲ್ಲದೇ ಇದ್ದರೆ ದೇವರನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ದೇವರ ಅನುಗ್ರಹದಿಂದ ದೇವರನ್ನು ತಿಳಿಯಬೇಕು ಹೊರತು ನಮ್ಮ ಸಾಮರ್ಥ್ಯದಿಂದ ದೇವರನ್ನು ನಾವು ತಿಳಿಯೋದು ಅಲ್ಲ, ಇನ್ನೊಬ್ಬರಿಗೆ ತಿಳಿಸೋದು ಅಲ್ಲ. ಅವನು ಖ್ಯಾತನಾದದ್ದು ಇನ್ನೊಬ್ಬರಿಂದಲ್ಲ, ತನ್ನಿಂದ ತಾನು ಖ್ಯಾತ. ತಾನೇ ತನ್ನ ಬಗ್ಗೆ ವೇದಗಳಿಂದಲೂ ಇತಿಹಾಸ ಪುರಾಣಾದಿಗಳಿಂದಲೂ ತಿಳಿಸಿದ. ಈಗಲೂ ಗುರುಗಳಲ್ಲಿದ್ದು ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟೇ ತನ್ನ ಬಗ್ಗೆ ತಾನು ತಿಳಿಸಿಕೊಡ್ತಾನೆ. ತಾನು ಸ್ವಯಂ ಖ್ಯಾತನಾದದ್ದರಿಂದ ಆ ಪರಮಾತ್ಮನನ್ನು ಖಂ ಎಂಬುದಾಗಿ ಕರೆದಿದ್ದ. ಈ ರೀತಿ ಭಗವಂತ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧನಾಗಿದ್ದಾನೆ ಅಂತ ಆ ಭಗವಂತನ ಉಪಾಸನೆಯನ್ನು ಮಾಡಿದ್ದಕ್ಕೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಕೂಡ ಜಗತ್ತಿನಲ್ಲಿ ಪ್ರಸಿದ್ಧರಾಗಿದ್ದಾರೆ. ಎಲ್ಲ ಸಜ್ಜನರಿಗೆ, ಜಿಜ್ಞಾಸುಗಳಿಗೆ ಪ್ರಸಿದ್ಧರಾಗಿ, ಅವರಿಂದ ಸ್ತುತ್ಯರಾಗಿ, ಪೂಜ್ಯರಾಗಿ, ಮಾನ್ಯರಾಗಿ ಮೆರೆಯುವುದಕ್ಕೆ ಕಾರಣ ಆ ಭಗವಂತ ಸರ್ವತ್ರ ಪ್ರಸಿದ್ಧ ಅಂತ ಉಪಾಸನೆ ಮಾಡಿದ್ದಕ್ಕೆ. ಆ ರೀತಿಯ ವಿಶೇಷ ಅನುಗ್ರಹವನ್ನು ದೇವರು ಅವರ ಮೇಲೆ ಮಾಡಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿ ಓಂ ಬ್ರಹ್ಮ ಖಂ ಪುರಾಣಂ ವಾಯುರಂ ಖಂ ಎಂಬುದಾಗಿ ಆ ಭಗವಂತನ ಬಗ್ಗೆ ಬೃಹದಾರಣ್ಯಕ ಉಪನಿಷತ್ತು ತಿಳಿಸಿದ್ದನ್ನು ಬಲರಾಮದೇವರು ವಿಶೇಷವಾಗಿ ಈ ರೀತಿ ಆ ಭಗವಂತನ ಬಗ್ಗೆ ಚಿಂತನೆ ಮಾಡಿದ್ದನ್ನು ಶ್ರೀಮದಾಚಾರ್ಯರ ಭಾಷ್ಯಕ್ಕೆ ಅನುಗುಣವಾಗಿ ಭಾವಬೋಧದಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ನಮಗೆಲ್ಲ ತಿಳಿಸಿ ಬಹಳ ದೊಡ್ಡ ಅನುಗ್ರಹವನ್ನು ಮಾಡಿದ್ದಾರೆ. ಮೂರ್ಖಗಳನ್ನು ಪಡೆದು ಮೂರ್ಖರಾಗದಂತೆ ನಾವೆಲ್ಲ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಈ ಮೂರೂಖಗಳನ್ನು ಚೆನ್ನಾಗಿ ತಿಳಿಯಬೇಕು. ನಿತ್ಯದಲ್ಲಿ ಜ್ಞಾನರೂಪತ್ವವನ್ನು, ಪ್ರಕಾಶರೂಪತ್ವವನ್ನು, ಸುಖರೂಪತ್ವವನ್ನು ಹಾಗೂ ಜಗತ್ಪ್ರಸಿದ್ಧಿಯನ್ನು ಆ ಭಗವಂತನಲ್ಲಿ ನಾವು ಸ್ಮರಣೆ ಮಾಡಿ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತನ್ನುವ ತತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಈ 4 ದಿನಗಳಲ್ಲಿ ಬೃಹದಾರಣ್ಯಕದ ಒಂದೆರಡು ಸಣ್ಣ ಸಂದೇಶಗಳನ್ನು ಮಾತ್ರ, ಬಹಳ ದೊಡ್ಡ ಸಂದೇಶಗಳು, ಆದರೆ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಸಣ್ಣ ಮಟ್ಟದಲ್ಲಿ ಅದನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೇವೆ. ಅದನ್ನು ಗುರುಗಳಲ್ಲಿ ಅರ್ಪಣೆ ಮಾಡ್ತಾ, ಗುರುಗಳ ದ್ವಾರ ರಘುತ್ತಮ ತೀರ್ಥರಲ್ಲಿ ಅವರ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಸಮರ್ಪಣೆಯನ್ನು ಮಾಡೋಣ. ನರಸಿಂಹ 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 ನರಸಿಂಹ
ನರಸಿಂಹ ಅಂತ ನಾಮೋಚ್ಚಾರಣೆ ಮಾಡುವುದರಿಂದಲೇ ಎಲ್ಲ ಭೂತ ಪ್ರೇತ ಪಿಶಾಚಾದಿ ಬಾಧೆಗಳು, ರೋಗ ರುಜಿನಗಳೆಲ್ಲ ದೂರವಾಗುತ್ತೆ ಅಂತ ರುದ್ರದೇವರು ಪಾರ್ವತೀ ದೇವಿಯರಿಗೆ ತಿಳಿಸ್ತಾರೆ. ಯನ್ನಾಮಗ್ರಹಣಾದ್ ಭೀತಾಃ ಭೂತವೇತಾಲ ರಾಕ್ಷಸಾಃ ರೋಗಾದ್ಯಾಶ್ಚ ಪ್ರಣಶ್ಯಂತಿ ಭೀಷಣಂ ತಂ ನಮಾಮ್ಯಹಂ. ಅಹಿರ್ಬುದ್ಧಿನ ಸಂಹಿತೆಯಲ್ಲಿ ಭೀಷಣ ಅಂತ ನರಸಿಂಹದೇವರನ್ನು ಕರೆಯೋದು. ಹಿರಣ್ಯಕಶಿಪುವಿಗೆ ಮಾತ್ರ ಭೀಷಣ ಅಲ್ಲ ನರಸಿಂಹದೇವರು, ಎಲ್ಲ ಭೂತ ಪ್ರೇತ ಪಿಶಾಚಾದಿಗಳಿಗೆ, ನಾನಾ ವಿಧವಾದ ರೋಗ ರುಜಿನಗಳಿಗೆ ಪ್ರೇರಕರಾದ ಅಭಿಮಾನಿಗಳಾದ ದುಷ್ಟ ಅಸುರರಿಗೆ, ದುಷ್ಟ ಶಕ್ತಿಗಳಿಗೆ ಎಲ್ಲದಕ್ಕೂ ಭೀಷಣರಾಗಿ ಭಯಂಕರರಾಗಿ ಉಗ್ರರಾಗಿ ಇರುವ ಕಾರಣ ಅವರನ್ನು ಭೀಷಣ ಅಂತ ನರಸಿಂಹದೇವರನ್ನು ಕರೆಯೋದು ಅಂತ ರುದ್ರದೇವರು ತಿಳಿಸ್ತಾರೆ. ಅಂತಹ ಭಯಂಕರ ಭೀಷಣವಾದ ಸ್ವರೂಪವನ್ನು ಪಡೆದ ನರಸಿಂಹ ತನ್ನ ಭೀಷಣತೆಯನ್ನು, ತನ್ನ ಉಗ್ರತೆಯನ್ನು ವ್ಯಕ್ತಗೊಳಿಸಿ ಆ ಎಲ್ಲ ದುಷ್ಟ ಶಕ್ತಿಗಳನ್ನು ದೂರ ಓಡಿಸಿ ಸಕಲ ಸಜ್ಜನರನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನರಸಿಂಹ 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 ನರಸಿಂಹ. ದೇವರ ಸ್ಮರಣೆಯನ್ನು ಮಾಡುವುದಕ್ಕೆ ಬರುವ ವಿಘ್ನಗಳನ್ನೂ ಆ ದೇವರ ಸ್ಮರಣೆಯೇ ಪರಿಹಾರ ಮಾಡಬೇಕು. ವಾಲ್ಮೀಕಿ ಋಷಿಗಳಿಗೆ ಬ್ರಹ್ಮದೇವರು ಹೇಳಿದರಂತೆ, ರಾಮಾಯಣವನ್ನು ರಚನೆ ಮಾಡುವುದಕ್ಕೆ ಹೊರಟಂತಹ ವಾಲ್ಮೀಕಿ ಮಹರ್ಷಿಗಳೇ, ನಿಮಗೆ ಈ ರಾಮಾಯಣದ ಶ್ರೇಷ್ಠವಾದ ಗ್ರಂಥದ ರಚನೆಗೆ ಬರುವ ವಿಘ್ನಗಳ ಪರಿಹಾರಕ್ಕೆ ಬೇರೆ ಇನ್ನೇನು ಬೇಕಿಲ್ಲ, ಆ ರಾಮಾಯಣವೇ ನಿಮ್ಮ ರಾಮಾಯಣದ ಕಾರ್ಯವನ್ನು ಪೂರ್ಣ ಮಾಡುತ್ತೆ. ಆ ರಾಮನಾಮ ಸ್ಮರಣವೇ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುತ್ತದೆ ಅಂತ. ಹಾಗೆ ಸಂಕಟ ಬಂದಾಗ ವೆಂಕಟರಮಣ ಅನ್ನುವ ರೀತಿಯಲ್ಲಿ ಕಷ್ಟ ಬಂದಾಗ ಮಾತ್ರ ದೇವರ ಸ್ಮರಣೆಯನ್ನು ಮಾಡದಂತೆ ನಿರಂತರವಾಗಿ ಭಗವಂತನ ಸ್ಮರಣೆ ನಮಗಿರಬೇಕು. ದೇವರ ಅನುಗ್ರಹದ ಕವಚ ಸದಾಕಾಲ ನಮಗಿರಬೇಕು. ಆ ರೀತಿ ದೇವರ ಸ್ಮರಣೆ ನಮಗೆ ಬರುವಂತೆ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ಬರುವ ವಿಘ್ನಗಳ ಪರಿಹಾರಕ್ಕಾಗಿ ಏನಾದರೂ ಪ್ರಯತ್ನ ಮಾಡಬೇಕು. ಈ ನಾಮಸ್ಮರಣೆಯ ಫಲವಾಗಿ ನಮಗೇನಾದರೂ ಕೊಡೋದಾದರೆ ಈ ನಾಮಸ್ಮರಣೆಗೆ ವಿಘ್ನ ಬರದೇ ಇರುವ ಹಾಗೆ ನಿರಂತರವಾಗಿ ಭಗವಂತನ ನಾಮಸ್ಮರಣೆ, ನಾಮಾರ್ಥದ ಸ್ಮರಣೆ, ನಾಮಾರ್ಥ ಚಿಂತನ, ಆ ಭಗವಂತನ ಗುಣಗಳ ಚಿಂತನದೊಂದಿಗೆ ನಾಮಗಳ ಸಂಕೀರ್ತನ ಉಚ್ಚಾರಣೆ, ಮನಸ್ಸಿನಲ್ಲಿ ಆ ಭಗವಂತನ ಗುಣಗಳ ಸ್ಮರಣೆ ನಿರಂತರವಾಗಿ ಯಥಾಶಕ್ತಿ ಬರೋ ಹಾಗೆ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡೋಣ. ನರಸಿಂಹ 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 ನರಸಿಂಹ. ಇತಿಹಾಸದ ಪುಟಗಳಲ್ಲಿ ಮಾತ್ರ ಅಲ್ಲ, ಪ್ರತ್ಯಕ್ಷವಾಗಿ ನರಸಿಂಹನ ನಾಮಸ್ಮರಣೆಯಿಂದ ತಮ್ಮ ಕಷ್ಟಗಳನ್ನು, ರೋಗಗಳನ್ನು, ಭಯವನ್ನು ಪರಿಹರಿಸಿಕೊಂಡಂತಹ
ನೂರಾರು ಜನ ಇವತ್ತಿಗಿದ್ದಾರೆ, ತಮ್ಮ ಅನುಭವವನ್ನು ಹಂಚಿಕೊಳ್ಳುವವರಿದ್ದಾರೆ. ಇಂತಹ ಕಲಿಯುಗದಲ್ಲಿಯೂ ಅಲ್ಪ ಭಕ್ತಿಯಿಂದ, ಅಲ್ಪ ಜ್ಞಾನದಿಂದ ನಾವು ಮಾಡುವ ಈ ಪುಟ್ಟ ಸಾಧನೆಯನ್ನು ದೊಡ್ಡದನ್ನಾಗಿ ಮಾಡಿ ಸ್ವೀಕರಿಸಿ ಅನುಗ್ರಹವನ್ನು ಮಾಡುವಂತಹ ಕಾರುಣ್ಯವನ್ನು ದೇವರು ತೋರಿದ್ದಾನೆ, ತೋರ್ತಾನೆ. ಆ ಭರವಸೆಯನ್ನು ಇಟ್ಟುಕೊಂಡು ಯಾವ ಭಯವಿಲ್ಲದಂತೆ ನಿರ್ಭೀತರಾಗಿ ವಿಶ್ವಾಸದಿಂದ ಭಗವಂತನ ಗುಣಗಳ ಸ್ಮರಣೆಯನ್ನು ಮಾಡುತ್ತಾ ಪ್ರವಚನಗಳಲ್ಲಿ, ನಿಮ್ಮ ಅಧ್ಯಯನದಲ್ಲಿ ತಿಳಿದ ಆ ಭಗವಂತನ ಮಹಿಮೆಗಳನ್ನು ಮೆಲುಕು ಹಾಕ್ತಾ ಭಕ್ತಿಯಿಂದ ಸ್ಮರಣೆ ಮಾಡಿ ನರಸಿಂಹ 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 ನರಸಿಂಹ. ಈ ನಾಮಸ್ಮರಣೆಯನ್ನು ನಿಲ್ಲಿಸಬೇಡಿ. ನಿತ್ಯದಲ್ಲಿಯೂ ನಿಮ್ಮ ನಿಮ್ಮ ಮನೆಯಲ್ಲಿ ಸಮಯ ಸಿಕ್ಕಾಗೆಲ್ಲ ಸ್ಮರಣೆಯನ್ನು ಮಾಡ್ತಾ ಇರಿ. ಇದಕ್ಕಾಗಿ ಸಮಯವನ್ನು ಮೀಸಲಿಟ್ಟು ಸ್ಮರಣೆಯನ್ನು ಮಾಡಿ ನಿಮಗಾಗಿಯೂ ನಿಮ್ಮವರಿಗಾಗಿಯೂ ಸಕಲ ಸಜ್ಜನರಿಗಾಗಿಯೂ ಈ ನಾಮ ಸಂಕೀರ್ತನವನ್ನು ಮಾಡಿ. ವಿಠ್ಠಲ 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 ವಿಠ್ಠಲ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.